ರಾಜ್ಯ ಕೈ ರಾಜಕೀಯದಲ್ಲಿ ಎಲ್ಲವೂ ಬದಲಾಗಬಿಡುತ್ತೆ. ಅದು ಕೂಡ ಸೆಪ್ಟೆಂಬರ್ನಲ್ಲಿ ಕಾಂತಿ ಪ್ರಜ್ವಲಿಸುತ್ತೆ. ಕ್ರಾಂತಿಗೋಸ್ಕರ ಕೈ ಲೀಡರ್ಸ್ ಯಾಕೆ ಎದುರು ನೋಡ್ತಾ ಇದ್ದಾರೆ ಎಲ್ಲವನ್ನ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕಾಂತಿಯನ್ನ ಪ್ರಜ್ವಲಿಸುತ್ತೆ. ಕ್ರಾಂತಿಗೋಸ್ಕರ ಎದುರು ನೋಡ್ತಾ ಇರೋದು ಯಾಕೆ ಕೈ ಲೀಡರ್ಸ್? ಹಸ್ತದಲ್ಲಿ ಬಿರುಗಾಳಿ ಎಬ್ಬಿಸ್ತಾ ಇದೆ ಸಿಎಂ ಚೇರ್ ವಿಚಾರ. ಮತ್ತೊಂದು ಕಡೆ ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತು ಡೆಲ್ಲಿಗೆ ತೆರಳುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿಎಂ ಚೇರ್ ಜಗ್ಗಾಟದ ಮಧ್ಯೆ ಸಿದ್ದು ಹಾಗೆ ಡಿಕೆ ನಡೆ ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗ್ಬಿಡುತ್ತೆ ಅನ್ನುವಂತಹ ಮಾತನ್ನ ಯಾವಾಗ ಸಹಕಾರ ಸಚಿವ ಎನ್ ರಾಜಣ್ಣ ಅವರು ಚನ್ನರಾಯಪಟ್ಟಣದಲ್ಲಿ ಹೇಳಿಕೆಯನ್ನ ಕೊಡ್ತಾರೆ. ಎಲ್ಲದಕ್ಕೂ ಕೂಡ ಆಸಕ್ತಿಯನ್ನು ಉಳಿಸ್ಕೊಳ್ಬೇಕು. ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ, ಎಲ್ಲವೂ ಬದಲಾಗತ್ತೆ, ಇಂಟ್ರೆಸ್ಟ್ ಅನ್ನ ಉಳಿಸ್ಕೊಳ್ಳಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟರು. ಅವತ್ತಿನಿಂದ ಇಲ್ಲಿವರೆಗೂ ಅನೇಕ ಸಚಿವರು, ಅನೇಕ ನಾಯಕರು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗ್ಬಿಡುತ್ತೆ, ಬದಲಾವಣೆ ಬರುತ್ತೆ, ಬದಲಾವಣೆಯ ಗಾಳಿ ಬೀಸತ್ತೆ ನಮ್ಮ ಪಾಳ್ಯದಲ್ಲಿ ಅನ್ನುವಂತಹ ಕೆಲವೊಂದಷ್ಟು ಲೆಕ್ಕಾಚಾರ. ಅದ್ರ ಮಧ್ಯದಲ್ಲಿ ಈಗಾಗಲೇ ಹಸ್ತದಲ್ಲಿ ಬಿರುಗಾಳಿ ಬೀಸ್ತಾ ಇದೆ ಸಿಎಂ ಚೇರ್ ವಿಚಾರ. ವಿವಾದವನ್ನ ಸೃಷ್ಟಿ ಮಾಡ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಅವರೇ ನೇರವಾಗಿ ನಾನು ಇನ್ನೊಂದು 2.5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಪ್ರತ್ಯಕ್ಷವಾಗಿ ಅಥವಾ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಡದೇ ಇದ್ರು ಕೂಡ ರಾಮನಗರ MLA ಇಕ್ಬಾಲ್ ಸೇರಿದಂತೆ ಕೆಲವೊಂದಷ್ಟು ನಾಯಕರು, ಅದರಲ್ಲೂ ನಿನ್ನೆ CP ಯೋಗೀಶ್ವರ್ ಏನ್ ಹೇಳಿದ್ರು, ನನಗೆ ಸಚಿವನಾಗುವಂತ ಯಾವುದೇ ಇಂಟ್ರೆಸ್ಟೇ ಇಲ್ಲ, ನನಗೂ ಬೇಕಾಗಿರೋದು DCM DK ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರಿಬೇಕು, ಅದೇ ನನಗೆ ಆಸೆ ಇರೋದು ಅನ್ನುವಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇನ್ನೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ತೆರಳೋದಕ್ಕೆ, ಈಗಾಗಲೇ ಭೇಟಿಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ಚೇರ್ ಜಗ್ಗಾಟದ ಮಧ್ಯೆ ಡಿಕೆ ಶಿವಕುಮಾರ್ ನಿನ್ನೆ ದಿನನೇ ದೆಹಲಿ ಅಂಗಳಕ್ಕೂ ಕೂಡ ತೆರಳಿದ್ದಾರೆ. ಹಾಗಾದ್ರೆ ಈಗಾಗಲೇ ಸಿಎಂ ಚೇರ್ ಜಗ್ಗಾಟದ ಮಧ್ಯೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ನಡೆ ತೀವ್ರ ಕ್ಯೂರಿಯಾಸಿಟಿಯನ್ನ ಮೂಡಿಸ್ತಾ ಇದೆ. ನಿಜಕ್ಕೂ ಇವರಿಬ್ರು ಮಧ್ಯದಲ್ಲಿ ಎಲ್ಲವೂ ಸರಿಯಾಗಿದೆಯಾ ಅಂತ. ಒಂದು ಕಡೆ ಒಂದು ಸಭೆಯಲ್ಲಿ ಇಬ್ರು ಕೈಯನ್ನ ಇಟ್ಕೊಂಡು ಜೋಡೆತ್ತಿನ ಹಾಗೆ ಎಲ್ಲವೂ ಸರಿಗಿದೆ, ಐ ಹ್ಯಾವ್ ನೋ ಮೋರ್ ಆಪ್ಷನ್ಸ್, ಐ ಸಪೋರ್ಟ್ ಹಿಮ್ ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ಅವ್ರಿಗೆ ಪ್ರೋತ್ಸಾಹ ಕೊಡುವಂತೆ ಬೆನ್ನಿಗೆ ನಿಂತ್ಕೊಳ್ತೀನಿ ಅನ್ನುವಂಥ ರೀತಿಯಲ್ಲಿ, ಅದರಲ್ಲೂ ಕೂಡ ಬಂಡೆಯಂತೆ ನಿಂತ್ಕೊಳ್ತೀನಿ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರೂ ಕೂಡ ಈಗಾಗಲೇ ಹೈಕಮಾಂಡ್ನ ಕೃಪಾ ಕಟಾಕ್ಷ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಎಷ್ಟಿದೆಯೋ DK ಶಿವಕುಮಾರ್ ಅವರನ್ನ ಕೂಡ ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಮುಖ್ಯವಾಗಿ ಎಲ್ಲಾ ರಾಜ್ಯಗಳಲ್ಲೂ ಎಲೆಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ಮೈಂಡ್ ಮಾಸ್ಟರ್ ಅಂತ DK ಶಿವಕುಮಾರ್ ಅವರನ್ನ ಕನ್ಸಿಡರ್ ಮಾಡ್ತಾರೆ, ಎಲ್ಲಾ ಕಡೆಗೂ ಕರೆಸ್ಕೊಳ್ತಾರೆ. ಒಂದು ಕಡೆ ಇಬ್ರಿಗೂ ಕೂಡ ಮೋಸ ಮಾಡೋದಕ್ಕೆ ಬರೋದಿಲ್ಲ, ಇಬ್ರಿಗೂ ಕೂಡ ಬೆಣ್ಣೆ ಸವರಲೇಬೇಕು, ಇಬ್ರು ಕೂಡ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಹಾಗಾಗಿ ಈ ನಡೆ ತೀವ್ರ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇರೋದು. ಇದರ ಜೊತೆಗೆ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಬಂದಿದ್ದಾರೆ, ಏನಾಗತ್ತೆ ಅದು ಕುತೂಹಲವನ್ನ ಮೂಡಿಸ್ತಾ ಇರೋದು.